ಪಾರ್ವತಿ 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 ಇದು ಯಾಕಪ್ಪ ಹಿಂಗೆ ಬರ್ತದಳು ಅಮ್ಮ? ಇದು ಯಾಕೆ ಹಿಂಗೆ ಬರ್ತೈತಳು? ಬಂದ್ರೆ ಹುಸಿ ಬಾಯಿ ಬಂದ ಮಾತಾಡೋಳ. ಅಯ್ಯೋ ಬಾಡಿಗೆ ಹತ್ರ ಆಗೋದಕ್ಕೆಲ್ಲ ಬಾಡಿಗೆ ಕೇಳಕ್ಕೆ ಬರ್ತೈತಳು. ಏನು ಮಾಡೋದೀಗ? ನವೀನ ಬೇರೆ ಇಲ್ವಲ್ಲ, ಹೆಂಗೆ ಮಾಡ್ಲಿಕ್ಕ ನಾನು? ತಾಳು ಮಾತಾಡೋದು ಬೇಡ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಪಾರ್ವತಿ ಪಾರ್ವತಿ ಏನು ಹಾಳಾಗೋಯ್ತವೆ ನನಗೆ, ಹಾಳಾಗೋಯ್ತವೆ. ಬೆಳಗಾನ ನಾಯಿ ಬಗ್ಳಂಗೆ ಬುಗ್ಳ್ತಾವೆ, ನಾಯಿ ಬಗ್ಳಂಗೆ ಎಂತ ಕಿತ್ತದವಕ್ಕೆ ಮಾನ್ಗಿಟ್ಟವ್ಕೆ ಮನೆ ಕೊಟ್ಬಿಟ್ಟು ಏನೋ ನಾನು. ಥೂ ದರಿದ್ರ ಮುಂಡೆವು. ಏನು ಬೆಳಗಾನ ಬುಗ್ಳ್ತವೆ, ಬೆಳಕರಿತಕ್ಕೆ ಸದ್ದಿಲ್ಲ. ಏನು ಮಾಡ್ತಿರ್ತಾವೋ ಏನೋ. ಮನೆ ಬಾಡಿಗೆ ಬರೋದಿಲ್ಲ ಇಂತೇವೆ, ಜಾತ್ ಕೆಟ್ಟವು. ಎಂತ ಇಂತೇವೆ ಕೊಡಬಾರ್ದು ಕೊಡಬೇಡ್ದು ಅನ್ಕೊಂಡಿದ್ರೆ ನಾನು ಹೋಗಿ ತಗ್ಲಾಕಬಿಡ್ತೀನಿ. ನೆಟ್ಗೆ ತಗ ಬಾಡಿಗೆನೂ ಕೊಡ್ತಾ ಇಲ್ಲ, ತಗ ಮನೇಲಿ ನಿಮ್ಗೆ ಗುರ್ತಾ ಇಲ್ಲ. ಏನು ಲೊಟ 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 ಅಂತ ಏನು ಬೆಳಗಾನ ನಿನ್ನಮ್ಮ ಕರೆಯೋದು? ಅಷ್ಟೊಂದಿಂದ ಪಾರತಿ ಪಾರತಿ ಅಂತ ಕರೆದ್ರು ಗುಟ್ರು ಗುಳೆ ನಿಂತಿಲ್ಲ, ಸದ್ದು ಸುಳಿ ಇಲ್ದನೆಯಾ? ಏನಮ್ಮ ನಿಮ್ಗೆ ದೊಡ್ಡ ರೋಗ ಬಂದಿದೆ ನಿಮಗೆ ಮನೆ ಒಳಗಿರಕ್ಕೆ? ಯಾಕಮ್ಮ ಬೆಳಗಾನ ಬೊಗಳಿರಿ? ಸುತ್ತಮುತ್ತ ಬಾಡಿಗೆ ಕೊಟ್ಟಿನಿ ಕಂಡ್ರಮ್ಮ, ಒಬ್ರು ನಿಮ್ಮ ಅಂಗಡಿಕಿಲ್ಲ. ಏನಮ್ಮ ಮಾನ ಮರ್ಯಾದೆ ಅಂತ ಒಂಚೂರು ಇರೋ ನಿಮಗೆ? ರಾತ್ರಿನೇ ಬರೋದು ಅನ್ಕೊಂಡಿದ್ದೆ. ಏನೋ ಮಳೆ ಇರೋದಕ್ಕೆ ನಾನು ಈಚೆಗೆ ಬರಲಿಲ್ಲ, ಇಲ್ಲ ಅಂದ್ರೆ ನಿಮ್ಗೆ ಗ್ರಾಚಾರ ಬಿಡಿಸ್ಬಿಡೋನು. ರಾತ್ರಿನೇ ಇರೋ ಪರ ಪಾತ್ರೆ ತೆಗೆದು ಬೀಸಿಗೆ ಎಷ್ಟು ಬಿಡೋನು, ಎತ್ಕೊಂಡು ಹೋಗ್ಬೇಕಾಯ್ತು ಹಂಗೆ. ಓ ಏನಮ್ಮ ನಿನ್ನ ಕತೆ? ಹಾಂ ಏನಮ್ಮ ನಿನ್ನ ಕತೆ? ಅಯ್ಯೋ ಗೊತ್ತಾಗ್ಬಿಡ್ತೇನೋ ಕಣಪ್ಪ, ಇವಮ್ಮ ಬೇರೆ ಜಗಳಾಡ್ತಿತ್ತು. ಏನು ಮಾಡೋದೀಗ, ಹೆಂಗ ಬಯಸ್ಕೊಳ್ಳೋದು? ಅದು ಅಮ್ಮ ಅದು ಇಲ್ಲ ಇದಿವಿಲ್ಲ ಏನಂತ ನಿಮ್ಮ ಕತೆ ಏನು? ಈ ಮನೇಲಿ ಇದ್ದೀರೋ ಇಲ್ಲ ಇಲ್ವೋ? ಅಮ್ಮ ಅದು ನಮ್ಮ ಮನೆಯವರು ಊರಿಗೆ ಹೋಗ್ಬಿಟ್ಟು ಹೊತ್ತಾಗಿ ಬಂದ್ಬಿಟ್ಟಿದ್ರು. ಹತ್ತು ಗಂಟೆ ಏನು ಮಾಡ್ತಿದ್ರಿ ಅಂತ ಕೇಳ್ತಿದ್ರು ಅಷ್ಟೇ ಅಮ್ಮ. ಓ ಏನು ನನ್ನ ಕಿವಿ ಕೇಳಲ್ಲ ಅನ್ಕೊಂಡಿದ್ದೆ? ಕಿವಿ ಕೇಳಲ್ಲ? ಏನು ದೊಡ್ಡ ಜಗಳ ನಿಮ್ಮ ಮನೇಲಿ? ಏನು ಇದು ನಿಮ್ದಿದೆ ಸರಿಯಾ? ಡೈಲಿ ಜಗಳಾಡ್ಕೊಂಡು ಹೋಗ್ಲಿ, ಹೆಂಗ್ರೆ ಹಾಳಾಗ್ಬಿದ್ದು ಸಾಯಿವ್ರಿ. ಬಾಡಿಗೆ ಕೊಡಿ ಅಮ್ಮ. ಬಾಡಿಗೆಯ ಅದು ನಾವು ಇನ್ನು ಕೇಳಿದ್ಕೆ ಇನ್ನು 4-5 ದಿವಸ ಕೊಡ್ತೀನಿ. ಈಗ ಸದ್ಯಕ್ಕೆ ಮಳೆ ಹಿಡ್ಕೊಂಡು ಕೆಲಸ ಇಲ್ಲ ಅಂತ ಹೇಳ್ದಕ್ಕನಮ್ಮ. ನಾಳೆ ದಿನ ನಂಗೆ ಬೇಕಾಗಿಲ್ಲ. ಇವತ್ತು ಮಳೆ ಹಿಡ್ಕತ್ತದೆ, ನಾಳೆಗೆ ಬಿಸಿಲು ಬರ್ತದೆ, ನಾಳ್ದು ಹಬ್ಬ ಬರ್ತವೆ, ನಾಡ್ದು ಅದು ಇದು, ನಾಡ್ದು ಜ್ವರ ಬರ್ತವೆ. ಬರೀ ಇದೆ ಕತೆ ನೋಡಮ್ಮ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನೀವು ಬಂದಿರೋ ಬಾಡಿಗೆಗೆ ಕರೆಕ್ಟಾಗಿ ನನಗೆ ಬಾಡಿಗೆ ಬರಬೇಕಷ್ಟೇ. ಮಳೆ ನಾರ ಹಿಡ್ಕೊಳ್ಳಿ, ಬೇಸಿಗೆ ನಾರ ಹಿಡ್ಕೊಳ್ಳಿ. ಮಳೆ ಇಲ್ಲ ಅಂತ ಮನೆ ಒಳಗೆ ಇರಕ್ಕಿಲ್ವ ನೀವು? ಏನಮ್ಮ ನಿಮ್ಮ ಕತೆ? ನಿಮ್ಮದು ಒಂದೊಂದು ಕಾರಣ ಹೇಳ್ತೀರಲ್ಲ. ಹೀರೋರು ಇಬ್ಬರು ಇದ್ದೀರಿ, ನಿಮಗೆ ದುಡ್ದು ಸಾಯಕ್ಕೆ ಯಾವ ರೋಗ ನಿಮಗೆ? ಇಲ್ಲ ಅಮ್ಮ, ಅದೇ ಯಾವ ರೋಗ ಸಂಘದಲ್ಲಿ ದುಡ್ಡು ತೆಗೆದು ಕೊಡ್ತೀವಿ ಅಂದಂತೆ, ಅದಕ್ಕೆ ಅದು ಇಸ್ಕೊಂಡು ಬಾಡಿಗೆ ಕಟ್ಬಿಟ್ಟು ನಾವೆಲ್ಲ ಕೆಲಸಕ್ಕೆ ಹೋಗ್ತೀವಿ ಅಮ್ಮ. ಕೆಲಸಕ್ಕರೆ ಹೋಗುವೆ, ಹಾಳಾಗರೆ ಹೋಗುವೆ, ನನಗೆ ಬೇಕಾಗಿರೋದು ಬಾಡಿಗೆ ಅಷ್ಟೇ. ಆಮೇಲೆ ಎಲ್ಲಿ ನಿನ್ನ ಗಂಡ ನಿನ್ನ ಜೊತೆ ಯಾವ ಮಾತಾ ಎಲ್ಲವನು? ಲೇ ನವೀನಾ 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 ಲೇ ಎಲ್ಲ ಹಾಳು ಬಿದ್ದೋದ್ಲಾ? ಹೌದ್ಕೊಬಿಟ್ನಾ ನಾನು ಸತ್ ಕೇಳ್ಬಿಟ್ಟು? ಇಲ್ಲ ಅಮ್ಮ ಅದೆಲ್ಲ ಕಡೆ ಹೋದ್ರು. ಏನು ನಿನ್ನ ಗಂಡ ಬೆಳಿಗ್ಗೆ ದುಡೋದು ಸಂಜೆಗೆ ಬರೋದು ಅಂದ್ರೆ ನನಗೆ ಕಣ್ಣು ಕಾಣಕ್ಕಿಲ್ಲ ಅನ್ಕೊಂಡಿದ್ಯಾ? ನೋಡಮ್ಮ, ನನಗೆ ಪಾಪ ಬಂದುಬಿಟ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ಈ ಮನೇಲಿ ಇರಬೇಕು ಅಂದರೆ ನಂಗೆ ಕರೆಕ್ಟ್ ಟೈಮ್ ಬಾಡಿಗೆ ಕಟ್ಟಬೇಕು. ಇಲ್ಲ ನೀನು ಅರೆ ಕಟ್ಟು, ಇಲ್ಲ ನಿನ್ನ ಗಂಡನ ಕಟ್ಟು. ನಮಗೆ ಕಾರಣ ಬೇಕಿಲ್ಲ. ಇವತ್ತು ಮಳೆ, ಇವತ್ತು ಬಿಸಿಲು, ಕೆಲಸ ಸಿಕ್ಕಿಲ್ಲ, ಅದು ಇದು ನಮಗೆ ಕಾರಣ ಬೇಕಿಲ್ಲ ಕಣಮ್ಮ. ಗಂಡನರೆ ಕೊಡ್ಲಿ, ಹೆಡ್ತಿನರೆ ಕೊಡಲಿ, ನನಗೆ ಬೇಕಾಗಿರೋದು ಬಾಡಿಗೆ. ಆ ಬಾಡಿಗೆ ಕೊಡೋಕೆ ಆಯ್ತಾ ಈ ಮನೇಲಿ ಇರಲಿ, ಇಲ್ಲಾಂದ್ರೆ ಗಂಟು ಮುಟ್ಟೆ ಕಟ್ತೇರಿ. ನಾಳೆಗೆ ಬರ್ತಾರಣ ಮನೆ ಬಾಡಿಗೆಗೆ. ಇಲ್ಲ ಕಣಮ್ಮ, ಕೊಟ್ಬಿಡ್ತೀವಿ ಅಮ್ಮ. ಏನು ಕೊಟ್ಬಿಡ್ತೀವಿ. ಅಡ್ವಾನ್ಸ್ ತಂದು 10,000 ರೂಪಾಯಿ ಕೊಟ್ಬಿಟ್ಟು ಇನ್ನೂ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿಲ್ಲ. ಅದನ್ನೇ ಹೋಗಿ ಕೊಡೋದು? ಹಾಂ ಏನು ಬಾಡಿಗೆ ಅವರು ಅಂತಂದ್ರೆ ಏನು ಬಾಯಿ ಬಿಡ್ಕೊಂಡು ತಿರ್ಬೇಕಮ್ಮ? ಕೊಡ್ಬೇಕಮ್ಮ. ಮನೆಗೆ ತಂದು ಬಾಡಿಗೆ ಕೇಳೋ ಗಂಟೆ ಇರಬೇಡ್ದು. ಏನು ನೀವು ಈ ಥರ? ಸರಿ ಅಮ್ಮ, ಬಂದ ತಕ್ಷಣ ನಾವು ಇನ್ನೊಂದಿಗೆ ಹೇಳ್ತೀನಿ. ಸರಿ ಏನು ನೀನು ಎಲ್ಲೂ ಹೋಗದ ಹಿಂಗೆ ಕೂತಿದೆಯಲ್ಲ? ಏನು ಗಂಡನೇ ಕಾಯ್ಕೊಂಡು ಕೂತ್ಕೊಂಡಾರ ಈ ಕಾಲದಲ್ಲಿ? ಮನೆಗೆ ಉಪ್ಪು ಎಣ್ಣೆ ಬಂಗಕ್ಕೆಲ್ಲ ಬೇಡವ ದುಡ್ಡು? ನಿನ್ನ ಗಂಡ ನೋಡ್ರೆ ಏನು ಕಳ್ಳಂಗ ಅವನೇನು ದುಡ್ದು ಎಷ್ಟು ತಕ್ಕಂಗಿದ್ದಾನ? ಅವ್ನ ಕೈ ನಂಬ್ಕೊಂಡು ನೀನು ಮನೇಲಿ ಕೂತಿದ್ದಿಲ್ಲ. ನೋಡಮ್ಮ, ನಿನ್ಗೆ ಹೇಳ್ತಾ ಇರೋದು ನೋಡು. ನೀನು ನಾನು ಬಾಡಿಗೆ ಕಟ್ಟು ಅಂತ ನಾನು ಹೇಳ್ತಾ ಇಲ್ಲ. ಕರೆಕ್ಟಾಗಿ ನೀನು ಕೆಲಸ ಮಾಡೋದನ್ನ ಕಲ್ತ್ಕೊಂಡ್ರೆ ನಿನ್ನ ಗಂಡನ ಬಚ್ಚವು. ಅವ್ನು ನೋಡಿದ್ರೆ ಕಳ್ಳಂಗ ಅವನೇ. ಅದು ಹೆಂಗಮ್ಮ ಕಳ್ಳ ಮದುವೆ ಇದೆ ನೀನು? ಅದು ಹೆಂಗಮ್ಮ ನೀನು ಕಳ್ಳ ಮದುವೆ ಇದೆ ನೀನು? ಅವ್ನು ನೋಡ್ರೇನು ನಿನಗೆ ದುಡ್ದು ಇಟ್ಟಾಕಂಗಿದ್ದಾನಮ್ಮ. ಅವ್ನು ನಂಬ್ಕೊಂಡು ನೀನು ಕೂತಿದೆಯಲ್ಲ. ಮೊದಲು ಯಾವ್ದಾರ ಒಂದು ಕೆಲಸ ನೋಡ್ಕೊಂಡು ಹೋಗೋದನ್ನ ಕಲಿ ನೀನು. ಇಲ್ಲಾಂದ್ರೆ ನೀನು ಎಲ್ಲಮ್ಮ ನಿಮ್ಮ ಅಪ್ಪ ಒಬ್ಬರು ಬಂದೇ ಇಲ್ಲ. ಅಮ್ಮ ಫೋನ್ ಮಾಡಿದ್ರು ಬರ್ತೀವಿ ನೋಡೋಕ್ಕೆ ಅಂತ. ಅದಕ್ಕೆ ನಾನೇ ಬೇಡ ಈಗಲೇ ಅಂತ ಅಂದೆ. ಏನು ನಿನ್ನ ಗಂಡ ಅವ್ರು ಬಂದಾಕ್ಷಣ ಏನು ತಂದು ಏನು ಇಕ್ಕದಲ್ಲಿ ಇರಲಿ, ಅವ್ರು ಅಲ್ಲೇ ಇರಲಿ. ಬಾಡಿಗೆ ಮನೆ ಜಾಸ್ತಿ ನೀರು ಖರ್ಚು ಮಾಡಬೇಡ್ದು ಸರಿಯಾ? ಈಗಲೇ ನಿನ್ನ ಗಂಡ ದುಡ್ಡು ಕೊಡ್ತಾ ಇಲ್ಲ, ಆದಷ್ಟು ನೀರು ಕಡಿಮೆ ಮಾಡಿ. ಏನಮ್ಮ ನೀನು ಡೈಲಿ ಬಟ್ಟೆ ಹೋಗಿದ್ದಿಲ್ಲಮ್ಮ? ನೀನು ಬಾಡಿಗೆ ಮಾತ್ರ ಕರೆಕ್ಟಾಗಿ ಕೊಡೋಕ್ಕಿಲ್ಲ, ಡೈಲಿ ಬಟ್ಟೆ ಹೋಗಿದ್ದಿ, ನೀರು ಡೈಲಿ ಸುರಿತಿದ್ದಿ. ಆದಷ್ಟು ಕಮ್ಮಿ ಮಾಡಮ್ಮ ನೀರು ಸುರಿಯೋದ. ಎಲ್ಲಿ ಕಟ್ತಿದೀಯಮ್ಮ? ನೀನು ಕೆಲಸ ಇಲ್ದೇ ಕೂತಿದೆಯಲ್ಲ. ನೀರಿನ ಬಿಲ್ ಎಲ್ಲಮ್ಮ ಕಟ್ಟಿ? ನೀರು ಬಂದಾಗ ಆನ್ ಮಾಡ್ಕೊಂಡ್ರೆ ನೀರು ನಿಂತೋ ಗಂಟ್ಲು ಆಫ್ ಮಾಡೋಕ್ಕಿಲ್ಲ. ಏನೋ ಹುಚ್ಚಿಟ್ಕೊಂಡಿದ್ದ ನಿಮಗೆಲ್ಲ ಹುಚ್ಚು. ಒಬ್ಬೊಬ್ಬರನ್ನ ಬೇರೆ ಕಡೆ ಎಲ್ಲ ಹೋಗಿ ನೋಡಿ ಕುಡಿಯೋಕ್ಕೆ ನೀರು ಕೊಡೋಕ್ಕಿಲ್ಲ. ನಾನೆಲ್ಲ ಹೋಗ್ಲಿ ಪಾಪ ಅಂತ ನಾನಂದ್ರೆ ಬತ್ತ ಎಚ್ಕತ್ತಾರೆ. ಅವ್ನು ಬಂದ ತಕ್ಷಣ ಹೇಳು, ಅಜ್ಜಿ ಬಾಡಿಗೆ ಕೇಳಕ್ಕೆ ಬಂದಿತ್ತು ಅಂತ. ಕಿರ್ಚಾಡೋದು ಮಾಡೋದು, ಈ ಸೌಂಡ್ ಏನಾದರೂ ಕೇಳಿಬಿಟ್ರೆ ಮಾತ್ರ ನಿಮ್ಮನ್ನ ಗಂಟು ಮೂಟೆ ಕಟ್ಕೊಂಡು ಹೋಯ್ತಿರ್ಬೇಕು. ಅದೇ ಕೆಲಸ ಮಾಡೋದು ಸರಿಯಾ? ಅರ್ಥ ಆಯ್ತಾ? ಸರಿ ಅಮ್ಮ, ಅರ್ಥ ಆಯ್ತು ಅಮ್ಮ. ಎಂದಾದ್ರೂ ಹೇಳು, ಯಾವ ಕೊಡ್ತೀಯ ಬಾಡಿಗೆ? ಅಯ್ಯಮ್ಮ ನನ್ನ ಗಂಡ ಬರಬೇಕು, ಅವ್ರು ಬರೋ ಗಂಟ ನೀರು ಹೇಳೋಕ್ಕಾಯ್ತಿಲ್ಲ ಕಣಮ್ಮ. ಹಿಂಗೆ ಆಡ್ಕೊಂಡು ನಡ್ಕೊಂಡು ಮನೆಯೊಳಗೆ ಕೂತಿರ್. ನಿನಗೆ ಮನೆಯವರು ಬಾಡಿಗೆ ಕೊಡೋಕ್ಕಿಲ್ಲ. ನಿನ್ನ ಮುಖ ನೋಡಿದ್ರೆ ಮಧ್ಯೆ ಯಾವ್ದಾರ ಒಂದು ಕೆಲಸ ಹುಡಿಕೊಂಡು ಕೆಲಸಕ್ಕೆ ಹೋಗೋದನ್ನ ಕಲಿ ನೀನು. ಏನು ನಿನ್ನ ಗಂಡ ಏನೋ ಕೋಟೆದಿಸ್ಬಿಟ್ನ ಅವನು ಅಂತ ತಂದ್ಕೊಡಂಗಂಟ ನೀನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕೆ. ಇವತ್ತು ಎಲ್ಲ ಒಂದು ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಆಗ್ತಾ ಇದೆಯಾ ಅರ್ಥ? ನಿಮ್ಮ ಮನೇಲಿ ನೀನು ಹೆಂಗಿದೆ ಏನಾದ್ರು ಗೊತ್ತಿಲ್ಲ. ಈಗ ನೀನು ಬಂದು ಸಂಸಾರ ಓದ್ಕೊಂಡಿದ್ದೀವಿ, ಕೆಲಸ ಹುಡಿಕೊಂಡು ಕೆಲಸ ಮಾಡೋದು ಕಲ್ತ್ಕೋ. ಅರ್ಥ ಆಯ್ತಾ? ಹ್ಞೂ ಸರಿ ಅಮ್ಮ, ಯಾವ್ದಾರ ಕೆಲಸ ಹುಡಿಕೋ ಹೋಯ್ತೀನಿ. ಎಷ್ಟು ಓದಿದ್ದೀನಿ ನೀನು? ಅಮ್ಮ SLC ಓದಿವ್ನಿ. ಯಾಕೆ ಜಾಸ್ತಿ ಓದಕ್ಕೆ ನಿಂಗೇನು ರೋಗ ಬಂದಿತ್ತ ನಿನಗೆ? ಈ ಕಾಲದಲ್ಲಿ ಎಲ್ಲ ಮಕ್ಕಳೆಲ್ಲ ಓದ್ತಾ ಕೂತಾವ್ರಲ್ಲ. ಎಷ್ಟು ವಯಸ್ಸು ನಿನಗೆ? 19 ವರ್ಷ ಅಮ್ಮ. ಅಲ್ಲ
ನಿಮ್ಮ ಅಪ್ಪನಿಗೆ ನಿಮ್ಮ ಅವ್ನಿಗೆ ಬುದ್ಧಿ ಇಲ್ವಾ? ಮಕ್ಕಳಿಗೆ ತಮ್ಮ ತೋರಿಸಿಗೆ ಮದುವೆ ಮಾಡಿ ಕಳಿಸಿದಾರ. ಥೂ, ಏನು ಆ ವೈಕ್ಳು ಒಂದು ವಿದ್ಯೆ ಅಭ್ಯಾಸ ಅನ್ನೋದು ಬೇಡವಾ? ಎಸ್ ಎಲ್ ಸಿ ಓದಿ ನೀನೇನಮ್ಮ ಮಾಡ್ತಿದ್ದೆ? ಮುಂದಕ್ಕೆ ಟ್ರೈ ಮಾಡ್ಬೇಕಿತ್ತು ಕಣಮ್ಮ ನೀನು. ಮನೆಯವ್ರು ಕಳಿಸ್ತೀನಿ ಅಂದ್ರು ನನಗೆ ಯಾಕೋ ಓದಕ್ಕೆ ಇಂಟ್ರೆಸ್ಟ್ ಇತ್ತಿಲ್ಲ. ಓ, ಏನು ನಿನ್ನ ಗಂಡ ಕಳ್ಳಂಗ ಅವನಲ್ಲ, ಅವನಿಗೆ ಜೀತ ಮಾಡ್ಬೇಕಿತ್ತೇನೋ ನೀನು, ಅದಕ್ಕೆ ಇಂಟ್ರೆಸ್ಟ್ ಇತ್ತಿಲ್ಲ. ಇನ್ಮೇಲಾದ್ರೂ ಹೋಗ್ಲಿ ಎಸ್ ಎಲ್ ಸಿ ಓದಿದೆ ಅಂತೀಯೇ, ಮಾರ್ಕ್ಸ್ ಕಾರ್ಡ್ ಎಲ್ಲ ಇದ್ದಾವ? ಎಲ್ಲ ಊರಲ್ಲವೇ, ಮೊದಲು ತರಿಸ್ಕೊಂಡು ಹೋಗು, ಪ್ಯಾಕೆಟ್ಗಳೇ ಹೋಗಿ ಸೇರ್ಕೋಗು, ಗಾರ್ಗನ್ ಮೆಸ್ಗೆ ಹೋಗು, ಏನೋ ಜೀವನ ಆಯ್ತದೆ. ಅವನು ನಂಬ್ಕೊಂಡು ನೀನು ಕಿತ್ಕೊಬಿಟ್ಟಿ ಆಮೇಲೆ. ಹ್ಞೂ ಸರಿ ಅಮ್ಮ, ಹೋಯ್ತೀನಿ. ಅವ್ರಿಗೆ ನನ್ನ ಮನೆಗೆ ಅಷ್ಟು ಕಳ್ಸೋಕ್ಕೆ ನೋಡ್ಬೇಕಮ್ಮ ನೀನು. ಹೇಳು ಅಮ್ಮನಿಗೆ, ನಿನ್ನ ಗಂಡ ಬಂದಷ್ಟು ಹೇಳು, ಅಮ್ಮ ಬಂದಿತ್ತು ನನಗೆ ಬಾಡಿಗೆ ದುಡ್ಡು ಬೇಕಂತ, ಇಲ್ಲಾಂದ್ರೆ ಗಂಟು ಮುಟ್ಟೆ ಕಟ್ಟ ಕೇಳೋರೆ ಅಂತ ಹೇಳು. ಅರ್ಥ ಆಯ್ತಾ? ಏನಾದರೂ ನೀನು ಹೇಳ್ಗಿರ್ಲಿಲ್ಲ ಅಂದ್ರೆ ನಾ ಸುಮ್ಮನೆ ಇಕ್ಕಿಲ್ಲ. ಒಂಚೂರು ಉಸಿರು ಹೊರಗಡೆ ಬಂದ್ಬಿಡ್ತು ಅಂದರೆ ನಾನು ನಿಮ್ಮಿಬ್ಬರನ್ನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮ ತಲೆ ಕೆಡಿಸ್ತಾರೆ. ಏನು ನಿದ್ದೆ ಮಾಡಕ್ಕೆ ಕೊಡಕ್ಕಿಲ್ಲ, ಏನಿಲ್ಲ, ಹಾಳಾದವು ಮನೆ ಕೊಟ್ಬಿಡ್ಬೇರೆ. ನಾನು ಬೇಕಾದ್ರೆ ಸಾಯ್ಬೇಕಲ್ಲ ನಾನು, ನನಗೆ ಹಣೆ ಬರ ಬಂದಿದ್ದದು. ಎಂಥ ಜನಗಳ ಇವರು. ಅದು ಸಾಕಾಗೋಯ್ತದೆ. ಈ ಮನೆ ಕಟ್ಟೋದು ಸಾಕು, ಈ ಬಾಡಿಗೆ ಕೊಡೋದು ಸಾಕು, ಈ ಬಾಡಿಗೆ ಜೊತೆ ಹೊಡೆದಾಡಿ ಸಾಯೋದು ಸಾಕು. BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡೋದೆ ನನಗೆ, ಜೊತೆ ಅರ್ಚಡಿ. ಇವ ಅಮ್ಮ ಏನು ಬಾಯಿಗೆ ಬಂದಂಗೆ ಬೇರೆ ಬೋಯ್ತಾ ಕೂತವಳಲ್ಲ. ಇವು ನೋಡ್ರಿ ಯಾವ ಕೆಲಸಕ್ಕೂ ಹೋಗಿಲ್ಲ, ಏನಿಲ್ಲ. ನಾನು ಎಲ್ಲಿಂದ ಬಾಡಿಗೆ ತಂದು ಕಟ್ಟನೆ, ನಾನು ಏನು ಮಾಡೋದಪ್ಪ ಈಗ? ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಏನು ಮಾಡೋಣ ಈಗ? ಅವಮ್ಮ ಹೇಳಂಗೆ ಮಾಸ್ಕ್ ಕಾರ್ಡ್ವಿಲ್ಲ, ಎಲ್ಲ ಊರಲ್ಲವೇ. ನಾನು ಏನು ಮಾಡಲಿ ಈಗ? ಹೆಂಗೆ ಮಾಸ್ಕ್ ಕಾರ್ಡ್ ಎಲ್ಲ ತಗೊಂಡು ಹೆಂಗೆ ಹೋಗ್ಲಿ? ಅಯ್ಯೋ ಶಿವ, ಏನು ಮಾಡೋದೀಗ? ಮಾಸ್ಕ್ ಕಾರ್ಡು ಬೇಡ ಬೇಕಂತೆ. ಇಲ್ಲ, ಪವಿನ ವಿಚಾರಿಸಿ ನೋಡ್ತೀನಿ. ಪವಿ ಅದೆಲ್ಲ ಕೆಲಸ ಕೇಳಕ್ಕೆ ಹೋಯ್ತೀನಿ ಅಂತಿದ್ಲು. ನಾನು ಬರ್ತೀನಿ ಅಂದ್ಕೊಂಡು ಹೋಯ್ತೀನಿ. ಇಲ್ಲ ವಿನನ್ ಕಟ್ಕೊಂಡ್ರೆ ಆಯ್ತಾ ಇಲ್ಲ, ಯಾಕೋ ಕಣೆ. ಇಲ್ಲಾಂದ್ರೆ ನಾನು ಇಲ್ಲಿಂದ ಹೋಗ್ಬೇಕಾಯ್ತದೆ. ನಾನು ಎಲ್ಲಿಗೆ ಹೋಗೋದು? ನಾನು ಅವ್ವ ಬಡ್ಕತ್ತು ಓದು ಅಂತ. ನಾನು ಓದಿಲ್ಲ, ಏನೂ ಇಲ್ಲ, ಎಲ್ಲನೂ ಹಾಳು ಮಾಡ್ಕೊಂಡು ಕೂತ್ಕೊಂಡೆ. ಏನು ಮಾಡೋಕ್ಕಾಗಿಲ್ಲ. ಹೋಯ್ತೀನಿ, ಎಲ್ಲರೂ ಕೆಲಸ ಕೇಳ್ಕೊಂಡು ಬರ್ತೀನಿ. ಪವಿ ತಡ ಫೋನಾರೆ ಮಾಡ್ತೀನಿ ಪವಿಗೆ. ಪವಿ ಬರ್ತಿದ್ದ, ಅವಳು ಬಂದಿಲ್ವಲ್ಲ, ಅವಳು ನೋಡ್ಕೊ ಬರ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ಸಪೋರ್ಟ್ ಮಾಡಿ.